ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಾಕಿರೋಂಥ ವೀಡಿಯೋಸ್ನ ಪೂರ್ತಿ ನೋಡಿ. ಇದು ಶುಕ್ರವಾರದ ಬ್ಲಾಗು. ಲಾಸ್ಟ್ ವೀಕಲ್ಲಿ ವೀಡಿಯೋಸ್ನ ಅಷ್ಟು ಚೆನ್ನಾಗಿ ನೀಟಾಗಿ ನಾನು ಹಾಕೋಕ್ಕಾಗಿರಲಿಲ್ಲ, ಹಾಗೆ ಗ್ಯಾಪ್ ಕೂಡ ತೊಗೊಂಡ್ಬಿಟ್ಟಿದ್ದೆ. ಸೊ ಈಗ ಕಂಟಿನ್ಯೂ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ, ಹಾಗೆ ಕಂಟಿನ್ಯೂ ಕೂಡ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಎದ್ದು ಸ್ವಲ್ಪ ಕೆಲಸ ಇತ್ತು ನನಗೆ, 4:15ಗೆ ಎದ್ದೆ. ಬಟ್ ಎದ್ದು ಬೇಗ ಕೆಲಸ ಮಾಡೋಕ್ಕಾಗಿರಲಿಲ್ಲ, ಹಾಗೆ ಫೋನ್ ನೋಡ್ತಾ ಮಲಗಿಬಿಟ್ಟಿದ್ದೆ. ಮತ್ತು 5 ಗಂಟೆಗೆ ಎದ್ದು ಪಾತ್ರೆ ಎಲ್ಲ ವಿಪರೀತ ಹಾಗೆ ಇತ್ತು. ಸೊ ಪಾತ್ರೆ ಎಲ್ಲ ಎದ್ದು ಉಜ್ಜಿಬಿಟ್ಟು, ಟೀ ಪಾತ್ರೆ ಎಲ್ಲ ಉಜ್ಜಿ ಅದನ್ನೆಲ್ಲ ಒಂದು ಬ್ಯಾಗಿಗೆ ಹಾಕಿ ಹೋಟೆಲ್ ಕಳಿಸ್ಬೇಕಾಗಿತ್ತು. ಅದನ್ನೆಲ್ಲ ಇದು ಮಾಡಿಕೊಂಡೆ. ಸೊ ಇನ್ನು ಗ್ಯಾಸ್ ಕ್ಲೀನ್ ಮಾಡೋದು, ಟೀ ಇಡೋದು, ನನಗೆ ಬಿಸಿನೀರು ಕುಡಿಬೇಕಾಗಿತ್ತು. ಬಿಸಿನೀರು ಸ್ವಲ್ಪ ಮಾಡ್ಕೊಂಡು ಕುಡಿದು ಎಲ್ಲ ಒಂದೊಂದೇ ಕೆಲಸನ ಸ್ಟಾರ್ಟ್ ಮಾಡಿದ್ದು. ಸೊ ನನ್ನ ವರ್ಕ್ ಹೇಗಿರುತ್ತೋ ಅದರ ಮೇಲೆ ನಾನು ಡಿಪೆಂಡ್ ಮಾಡಿ ಕೆಲಸನ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನಂದು ಒಂದು ಹೆಜ್ಜೆ ಇಲ್ಲಿದ್ದರೆ ಇನ್ನೊಂದು ಹೆಜ್ಜೆ ಬೇರೆ ಕಡೆನೇ ಇರುತ್ತೆ, ಅಂದರೆ ಅಂಗಡಿ ಕಡೆ ಇರುತ್ತೆ. ಸೊ ಹಾಗಾಗಿ ಕಂಟಿನ್ಯೂ ಆಗಿ ವೀಡಿಯೋಸ್ ಮಾಡೋದಾಗಿರ್ಬೋದು, ಹಾಗೆಯೇ ನಾನು ಮಾಡ್ತಾ ಇರೋ ಅಡುಗೆ ವೀಡಿಯೋಸ್ನ ಕಂಪ್ಲೀಟಾಗಿ ತೋರಿಸೋದಕ್ಕೆ ನನಗೆ ಈಗಿರೋ ಟ್ರೈಪಾಯ್ಡ್ಗಿಂತ ಇನ್ನೊಂದು ಟ್ರೈಪಾಯ್ಡ್ ಬೇಕು. ಅಂದರೆ ಅದು ಕಾರ್ ಗ್ಲಾಸ್ಗಳಿಗೆಲ್ಲ ನಾವು ಇದು ಮಾಡ್ತಾರಲ್ಲ ಆ ಥರ ಟ್ರೈಪಾಯ್ಡ್ ಬೇಕು. ಬಟ್ ಅದು ನೋಡ್ತಿದ್ದೀನಿ, ನನಗೆ ಕಂಫರ್ಟಬಲ್ ಅನ್ನೋ ಥರದ್ದು ಸಿಗ್ತಾ ಇಲ್ಲ. ಸೊ ಹಾಗಾಗಿ ಅದನ್ನಿನ್ನೂ ನಾನು ತೊಗೊಂಡಿಲ್ಲ. ಅದು ತೊಗೊಂಡಾಗ ನಾನು ಕಂಪ್ಲೀಟಾಗಿ ನಿಮಗೆ ಅಡುಗೆ ಮಾಡಿ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ನೀಟಾಗಿ ತೋರಿಸ್ತೀನಿ. ಯಾಕಂದರೆ ಈಗ ಈ ಟ್ರೈಪಾಯ್ಡ್ನ ಅಷ್ಟು ಹತ್ರ ತೊಗೊಳಕ್ಕಾಗ್ತಿಲ್ಲ. ಆ್ಯಂಡ್ ಕೈಯಲ್ಲಿ ಹಿಡ್ಕೊಂಡು ಮಾಡೋಕ್ಕೋದ್ರೆ ನೀಟಾಗಿ ಅಡುಗೆ ಮಾಡೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇರೋ ಟ್ರೈಪಾಯ್ಡಿಂದಲೇ ಎಷ್ಟಾಗುತ್ತೋ ಅಷ್ಟು ನಾನು ಕಂಫರ್ಟಬಲ್ ಆಗಿ ವೀಡಿಯೋಸ್ನ ಮಾಡ್ಕೋತಾ ಇದ್ದೀನಿ. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಾಕಿರೋವಂಥ ವೀಡಿಯೋಸ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತಿರ್ತಾರಲ್ಲ, ನನ್ನ ಕೂಡ ಸೇರಿಸಿ ನಾನು ಹೇಳ್ತಾ ಇದ್ದೀನಿ. ಸೊ ಬಿಡಬೇಕು ಅಂತ ಎಷ್ಟೇ ಅಂದ್ಕೊಂಡ್ರೆ ಕೂಡ ಒಂದು ಅಟ್ಯಾಚ್ಮೆಂಟಾಗಿ ನಾವು ಜಾಸ್ತಿ ಅದನ್ನೇ ಹಚ್ಕೊಂಡ್ಬಿಟ್ಟಿರ್ತೀವಿ. ಬಟ್ ಬಿಡೋಕ್ಕೂ ಆಗ್ತಾ ಇರೋದಿಲ್ಲ. ಆ್ಯಂಡ್ ನಮ್ಗೆ ಗೊತ್ತಿರುತ್ತೆ ಅದರಿಂದ ಎಫೆಕ್ಟ್ ಆಗ್ತಿದೆ, ಕೆಲಸಗಳು ಮಾಡೋಕ್ಕಾಗ್ತಾ ಇಲ್ಲ. ಹಾಗೆ ನಾವು ಅದರಲ್ಲೇ ಜಾಸ್ತಿ ಮುಳುಗೋಗಿದ್ದೀವಿ ಅಂತ ನಮ್ಗೆ ಅನ್ನಿಸ್ತಾ ಇರುತ್ತೆ. ಬಟ್ ಆದ್ರೂ ಅದನ್ನ ನಾವು ಬಿಡೋಕ್ಕಾಗ್ತಾ ಇಲ್ಲ. ಸೊ ನಾನು ಕೂಡ ತುಂಬ ಯೋಚನೆ ಮಾಡ್ತಾಯಿದ್ದೀನಿ, ಫೋನ್ನ ಬಿಟ್ಬಿಡಬೇಕು, ಎಲ್ಲಾದರೂ ಇಟ್ಟು ಸ್ವಲ್ಪ ಹೊತ್ತು ಕೆಲಸ ಮಾಡಬೇಕು ಅಂತ. ಬಟ್ ಏನೋ ಹೇಳ್ತಾರಲ್ಲ, ಅಟ್ರಾಕ್ಷನ್ ಅಂತ, ನಾವು ಅಷ್ಟು ಮುಳುಗೋಗಿರ್ತೀವಿ ಫೋನಲ್ಲಿ. ಏನು ಮಾಡಬೇಕು ಅಂದರೆ ಕೂಡ 1-2 ನಿಮಿಷ ಫೋನ್ ನೋಡ್ಬಿಟ್ಟು ಆಮೇಲೆ ಮಾಡೋಣ ಅನ್ನೋ ಲೆಕ್ಕಾಚಾರಕ್ಕೆ ಮತ್ತೆ ಬಂದು ಅಲ್ಲೇ ಕೂತ್ಕೋತೀವಿ. ಇನ್ನು ಇದೆಲ್ಲ ಆದಮೇಲೆ ಮನೆಯೆಲ್ಲ ಕಸ ಗುಡಿಸ್ಬಿಟ್ಟು ಒರೆಸಿ ಚಟ್ನಿ ರುಬ್ಬಬೇಕು ಅಂತ ಅಂದ್ಕೊಂಡು ರೆಡಿ ಮಾಡ್ಕೋತೀನಿ. ಅಷ್ಟರೊಳಗಾಗಿ ಮತ್ತೆ ಹೋಟೆಲ್ ಹತ್ರ ಹೋಗ್ಬಿಟ್ಟು ರಿಟರ್ನ್ ಬಂದು ಚಟ್ನಿ ರುಬ್ಬೋದಕ್ಕೆ ಪ್ರಿಪೇರ್ ಮಾಡೋದು. ಆ್ಯಂಡ್ ಮಧ್ಯಾಹ್ನ ಅಡುಗೆ ಕೂಡ ಮಾಡ್ಕೋಬೇಕು. ಸೊ ಎಲ್ಲನೂ ಕಂಪ್ಲೀಟಾಗಿ ಡೀಟೇಲ್ಸ್ ಆಗಿ ತೋರಿಸಿದ್ದೀನಿ. ದಯವಿಟ್ಟು ಚಾನಲ್ಗೆ ಸಪೋರ್ಟ್ ಮಾಡಿ, ನಿಮ್ಮನೆ ಮಗಳು ಅಂತ ಹೇಳಿ ಬೆಳೆಸಿ. ಆ್ಯಂಡ್ ನನ್ನ ಡಾಲರ್ ಕೂಡ 41.34 ಅಷ್ಟೇ ಆಗಿರೋದು. ಸೊ ಈ ಮಂತಲ್ಲಂತೂ ಇನ್ನು ಅಮೌಂಟ್ ತೊಗೊಳಕ್ಕಾಗಲ್ಲ. ಫೆಬ್ರವರಿಯಲ್ಲಾದರೂ ಅಮೌಂಟ್ ತೊಗೋಬೇಕು ಅಂತ ನನ್ನ ಆಸೆ. ನಿಮ್ಮೆಲ್ಲರ ಸಪೋರ್ಟು, ನಿಮ್ಮೆಲ್ಲರ ಕನ್ಸನ್ನು ನನ್ನ ಮೇಲೆ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ, ಪೂರ್ತಿ ವಿಡಿಯೋಸ್ನ ನೋಡಿ. ಎಲ್ಲಾದರೂ ಸಣ್ಣ ಪುಟ್ಟ ಚೇಂಜಸ್ ಇದೆ ಖಂಡಿತವಾಗ್ಲೂ ಹೇಳಿ, ನಾನು ತಿದ್ಕೋತೀನಿ. ಆ್ಯಂಡ್ ಅದನ್ನು ನೆಕ್ಸ್ಟ್ ರಿಪೀಟ್ ಕೂಡ ಮಾಡೋದಿಲ್ಲ. ಪ್ರತಿಯೊಂದನ್ನು ತಿಳ್ಕೊಂಡು ಮಾಡ್ತಾ ಹೋಗ್ತಾ ಇರ್ತೀನಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಅಷ್ಟೇ ಕೇಳ್ಕೊಳ್ತಾ ಇರೋದು. ನಿಮ್ಮನೆ ಮಗಳು ಅಂತ ಹೇಳಿನೇ ಅಂದ್ಕೊಂಡೇ ಸಪೋರ್ಟ್ ಮಾಡಿ. ಏನಾದರೂ ಒಂದು ಜೀವನದಲ್ಲಿ ಮಾಡಬೇಕು, ಆ್ಯಂಡ್ ಯಾರ ಮುಂದೆನೋ ತಲೆ ತಗ್ಗಿಸ್ಬಾರ್ದು. ಆ್ಯಂಡ್ ಸಣ್ಣ ಪುಟ್ಟ ಅದಕ್ಕಾಗಿರ್ಬೋದು, ಮಗಳ ಎಜುಕೇಷನ್ಗಾಗಿರ್ಬೋದು, ಇಂಥವುದಕ್ಕೆಲ್ಲ ನಾನು ನನ್ನ ಕಾಲ ಮೇಲೆ ನಾನು ಡಿಪೆಂಡೆಡ್ ಆಗಬೇಕು. ನನ್ನ ಮೇಲೆ ನನ್ನ ಇದ್ರ ಮೇಲೆ ನಾನು ಇರಬೇಕು ಅಂತ ಹೇಳಿ ನಾನು ಬಂದಿರೋದು. ಸೊ ಯಾವುದೇ ರೀತಿ ಬೇರೆ ಇನ್ನೇನೂ ಇದಿಲ್ಲ ನನಗೆ. ಸೊ ನಾನು ಅವಾಗಲಿಂದನೂ ಸ್ಟಾರ್ಟಿಂಗಿಂದನೂ ಹೇಳ್ತಿದ್ದೀನಿ, ನನ್ನ ಮಗಳ ಎಜುಕೇಷನ್ ಆಗಿರ್ಬೋದು, ನನ್ನ ಒಂದು ಸಣ್ಣ ಪುಟ್ಟ ಏನಾದರೂ ಆಸೆಗಳಿರುತ್ತಲ್ಲ ಅದನ್ನು ತೀರಿಸ್ಕೊಳ್ಳೋದಕ್ಕೆ ಅಂತಲೇ ನಾನು ಯೂಟ್ಯೂಬ್ಗೆ ಬಂದಿದ್ದು ಅಂತ. ಮೇಯ್ನ್ ಅವಳ ಎಜುಕೇಷನ್ ನನ್ನ ಕಡೆಯಿಂದ ಏನಾದರೂ ಸಣ್ಣ ಪುಟ್ಟ ಚೇಂಜಸ್ ಮಾಡಬೇಕು, ಇಲ್ಲ ನನ್ನ ಕಡೆಯಿಂದ ಅವಳು ಕೇಳಿದ್ನೆಲ್ಲ ಕೊಡಿಸ್ಬೇಕು ಅನ್ನೋದು ಒಂದೇ ನನ್ನ ಆಸೆ. ಸೊ ಸಪೋರ್ಟ್ ಮಾಡಿ, ನಿಮ್ಮನೆ ಮಗಳು ಅಂತ ಹೇಳಿ ನನ್ನ ಬೆಳೆಸಿ. ಆ್ಯಂಡ್ ಏನಾದರೂ ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ಖಂಡಿತವಾಗ್ಲೂ ಹೇಳಿ, ನಾನು ತಿದ್ಕೋತೀನಿ. ಯಾವಾಗಲೂ ಸಂತೋಷದಿಂದ ಇರೋದಕ್ಕೆ ಟ್ರೈ ಮಾಡಿ. ಯಾಕೆ ಅಂದರೆ ಸಂಜೆ ಆಗಿದ ತಕ್ಷಣ ಸೂರ್ಯ ಅಷ್ಟೇ ಮುಳುಗೋದಿಲ್ಲ, ನಮ್ಮ ಒಂದು ದಿನದ ಆಯುಸ್ಸು ಕೂಡ ಕಡಿಮೆ ಆಗುತ್ತೆ. ಸೊ ಅದನ್ನು ಹೆಚ್ಚು ನಾವು ಹೇಗೆ ರೂಪಿಸ್ಕೋತೀವಿ ಅನ್ನೋದು ನಮ್ಮ ಕೈಯಲ್ಲಿ ಅಷ್ಟೇ ಇರುತ್ತೆ. ಒಂದು ದಿನ, ಇವತ್ತಿನ ದಿನ ಕಳೆದಿದೆ ಅಂದರೆ ನನ್ನ ಆಯುಸ್ಸು ಒಂದು ದಿನ ಕಳೆದಂಗೆ. ಸೊ ನಾನು ಯಾವಾಗ ನನಗೇನಾಗುತ್ತೆ, ನಾನು ಯಾವಾಗ ಈ ಪ್ರಪಂಚನ ಬಿಟ್ಟು ಹೋಗ್ತೀನಿ ನನಗೂ ಕೂಡ ಗೊತ್ತಿರೋದಿಲ್ಲ. ಕೆಲವೊಂದು ನಿರ್ಧಾರಗಳನ್ನ ನಾವು ತೊಗೊಳ್ತಾ ಇರಬೇಕಾದ್ರೆ ನಾವು ಪ್ರತಿದಿನ
ಪ್ರತಿ ಕ್ಷಣ ನಗನಗ್ತಾ ಏನೇ ಕಷ್ಟ ಬರಲಿ ಹೆದರ್ಸೋ ಧೈರ್ಯನ ತೊಗೊಂಡು ನಮಗೆ ನಾವೇ ಮೋಟಿವೇಶನ್ ತೊಗೊಂಡು ನಮಗೆ ಹೇಗೆ ಬೇಕೋ ಅದನ್ನು ನಾವು ಜೀವನದಲ್ಲಿ ಇದು ಮಾಡ್ಕೊಂಡು ಹೋಗ್ತಾ ಇರಬೇಕು. ಸೊ ಜೀವನ ಹೇಗೆ ಅಂದರೆ ಪ್ರತಿದಿನ ಪ್ರತಿ ಕ್ಷಣ ಪಾಠ ಕಲಿಯೋದು ದಿನ ಇರುತ್ತೆ. ಬಟ್ ನಮಗೆ ಬೇಕಾಗಿದ್ದನ್ನ ನಾವು ರೂಪಿಸ್ಕೊಂಡು ಹೋಗೋದಿದೆಯಲ್ಲ, ಅದು ನಿಜವಾಗ್ಲೂ ಒಂದು ಕಲೆ ಅಂತಲೇ ಹೇಳ್ಬೋದು. ಈ ಕ್ಷಣನ ಎಂಜಾಯ್ ಮಾಡಬೇಕು. ಈ ಕ್ಷಣನ ನಾನು ಹೇಗಿದ್ದೀನೋ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ಈ ಕ್ಷಣನ ನಾನು ಹೆಂಗಿದ್ದೀನೋ ಅದನ್ನು ನಾನು ಇನ್ನೊಬ್ರಿಗೆ ಅರ್ಥ ಮಾಡ್ಸೋಕೆ ಹೋಗಿ ಮತ್ತೆ ನಾನು ಅದನ್ನು ಕಳ್ಕೊಳ್ಬಾರ್ದು. ಒಬ್ರಿಗೆ ಅರ್ಥ ಮಾಡ್ಸೋಕ್ಕಂತೂ ಆಗೋದಿಲ್ಲ. ಬಟ್ ನಾನು ಹೇಗಿದ್ದೀನಿ ನನ್ನ ಅಕ್ಸೆಪ್ಟ್ ಮಾಡ್ಕೊಂಡವ್ರ ಜೊತೆ ನಾನು ಚೆನ್ನಾಗಿರಬೇಕು. ಇಲ್ಲ ನೀವು ಅಲ್ಲೇ ಇರಿ, ನಾನು ಇಲ್ಲೇ ಇರ್ತೀನಿ ಅಂತೇಳಿ ದೂರ ಇದ್ಬಿಡಬೇಕು. ಇಷ್ಟೇ ನಮ್ಮ ಜೀವನ. ಸೊ ನಾವು ದಿನ ಅದೇ ನೋವಲ್ಲಿ ಕೊರಗಿ ಇದು ಮಾಡಿಕೊಂಡು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಆಯುಷು ನಮ್ಮ ಇದೆಲ್ಲದನ್ನು ನಾವೇ ಇನ್ನಷ್ಟು ಕೆಳಗಡೆ ಹಾಕ್ಕೊಂಡಂಗೆ ಆಗುತ್ತೆ. ನಮ್ಮ ಒಂದು ಕೊನೆ ದಿನಗಳಿಗೆ ನಾವೇ ಆಹ್ವಾನ ಕೊಟ್ಟಂಗಾಗುತ್ತೆ. ಸೊ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಅದು ಮತ್ತೇನಾದರೂ ಪ್ರೆಷರು, ಈಗ ಇರೋ ಜನ್ರೇಷನ್ಗೆಲ್ಲದು ಚಿಕ್ಕ ಚಿಕ್ಕ ವಯಸ್ಸುಗಳಿಗೇನೆ ಶುಗರು, BP, ಥೈರಾಯ್ಡು, ಆಮೇಲೆ ಹೊಸ್ದಾಗಿ ಒಂದು ಸೇರಿದೆ ಪ್ರೆಷರ್ ಅಂತಾರೆ, ಇಲ್ಲ ಅಂದರೆ ಇದಕ್ಕೆ ಹೋಗ್ಬಿಟ್ಟಿದ್ದಾರೆ ಅಂತಾರೆ, ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾರೆ ಅಂತ. ಸೊ ಆಗಿನ ಕಾಲದಲ್ಲಿ ಡಿಪ್ರೆಷನ್ ಅನ್ನೋ ಓಡಿಲ್ಲ, ಶುಗರು, BP, ಥೈರಾಯ್ಡ್ ಅನ್ನೋದು ಇರಲಿಲ್ಲ. ಸೊ ಬೆಳಗ್ಗೆ ಆದರೆ ಒದ್ದೇ ಒಂದು ಹುಮ್ಮಸ್ ಇರ್ತಿತ್ತು. ನಾನು ನಿನ್ನೆ ಒಂದು ಫೇಸ್ಬುಕ್ಕಲ್ಲಿ ಒಂದು ಸ್ಟೋರಿ ಓದಿದ್ದೆ. ಅವರು ಎಷ್ಟು ಚೆನ್ನಾಗಿ ಹಾಕಿದ್ರು ಅಂದರೆ, ಇವಾಗ ಮನೆ ಪಕ್ಕದಲ್ಲೇ ಮನೆಯಲ್ಲೇ ಶೌಚಾಲಯಗಳೆಲ್ಲ ಇರ್ತವೆ. ಆಗ ಬೆಳಗ್ಗೆ ಎದ್ದರೆ ಗುಂಪಾಗಿ ಒಂದಷ್ಟು ಜನ ಅವ್ರ ಜೊತೆಗೆ ಫ್ರೆಂಡ್ಸ್ ಎಲ್ಲನೆಲ್ಲ ಸೇರಿಕೊಂಡು ಬೈಲ್ಗೆ ಹೋಗ್ತಿದ್ರು. 2-3 ಕಿಲೋಮೀಟರ್ ಆದ್ರೂ ವಾಕಿಂಗ್ ಆಗೋದು. ಫ್ರೆಂಡ್ಸ್ ಬೆಳಗ್ಗೆನೇ ಎಲ್ಲರೂ ಸೇರಿ ನಗು ತಮಾಷೆ ಅದನ್ನೆಲ್ಲ ಇದು ಮಾಡಿಕೊಂಡು ಮೈಂಡಲ್ಲಿ ಇರೋದನ್ನೆಲ್ಲ ರಿಫ್ರೆಶ್ ಮಾಡ್ಕೊಳೋರು, ಜೊತೆ ಆರಾಮಾಗಿ ಒಂದಷ್ಟು ಜನದ ಜೊತೆ ಕಲಿಯೋರು ಬರೋರು. ಮತ್ತು ಶುಗರು BP ಅನ್ನೋದಿರಲಿಲ್ಲ, ಆಚೆ ಫುಡ್ಡು ಇದಿರಲಿಲ್ಲ, ಮನೇಲಿ ಏನು ಸಿಗುತ್ತೆ ಅದನ್ನ ತಿನ್ನೋರು. ಆಚೆಯಿಂದ ನಾವು ಏನಾದರೂ ತೊಗೊಂಬಂದಾಗ ಅಷ್ಟು ಜನ ಹಂಚ್ಕೊಂಡು ತಿನ್ನೋರು. ಮನೆಯಲ್ಲಿ ಒಂದು 10 ಜನ ಇದ್ದಾರೆ ಅಂದಾಗ ನಮ್ಮ ದುಃಖನ ಹೇಳ್ಕೊಳಕ್ಕೆ ಜನ ಇರ್ತಾಯಿದ್ರು ಆಗ. ಈಗ ಯಾರಿದ್ದಾರೆ, ಗಂಡ ಹೆಂಡತಿ ಮಗ ಮಗಳು ಅಂದರೆ 4 ಜನ ಸಂಸಾರ. ಇದು ಈಗ ನಮ್ಮ ಕಾಯಿಲೆಗಳಿಗೆ ನಾವೇ ಆಹ್ವಾನ ಕೊಟ್ಕೊಂಡಂಗೆ ಅಂತ ನಾನು ಸಣ್ಣದಾಗಿ ಒಂದು ಸ್ಟೋರಿ ಥರ ಹಾಕಿದ್ರು. ಅದು ಓದಿದೆ. ಜಸ್ಟ್ ಅದು ಆಗಿನ ನಮ್ಮ ಒಂದು ಇದರಲ್ಲಿದ್ದಾಗೆಲ್ಲ ಅದು ಒಂಥರ ಕಣ್ಣು ಮುಂದೆನೇ ಬಂದೋಯ್ತು. ಅದು ಕೂಡ ನಿಜಾನೇ ಅಲ್ವಾ. ಆಗಿನ ಟೈಮಲ್ಲಿ ಒಂಥರ ಚೆನ್ನಾಗಿತ್ತು. ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಆಚೆ ಮಕ್ಕಳನ್ನ ಬಿಡಬೇಕು ಅಂದರೂ ನಾವು ಹೆದರ್ಕೋತಾ ಇರಲಿಲ್ಲ, ಬಿಟ್ಬಿಡೋರು ನಮ್ಮನ್ನೆಲ್ಲ ಬೀದಿ ಮೇಲೆ. ಸೊ ಈಗ ನಾವೇ ನಮ್ಮ ಮಕ್ಕಳನ್ನ ಒಳಗಡೆ ಎಳೆದು ಕೂಡ ಹಾಕ್ಕೊತೀವಿ, ಎಂಥ ಕಾಲ ಬಂತು ಅಂತ. ಸೊ ಇದು ಎಲ್ಲರಿಗೂ ನೆನಪಿರಲಿ. ಸೂರ್ಯ ಮುಳುಗೋದ್ರ ಜೊತೆಗೆ ನಮ್ಮ ಆಯುಸ್ ಕೂಡ ಸೇಮ್ ಒಂದಿನ ಕಳೆದೋಗುತ್ತೆ. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.